ಸರ್ಕಾರದಿಂದ ದೊರೆಯುವ ಪಿಂಚಣಿ ಸೌಲಭ್ಯವನ್ನು ಪರಿಷ್ಕರಣೆ ಮಾಡುತ್ತಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಹಾನಾಯಕ ಯುವ ಶಕ್ತಿ ಸಂಘಟನೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಿದ್ದಘಟ್ಟ ರವಿಯವರ ನೇತೃತ್ವದಲ್ಲಿ ಮುಳಬಾಗಿಲು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಪಿಂಚಣಿ ಪಡೆಯುವಲ್ಲಿ ಆಗುತ್ತಿರುವ ಅನಾನುಕೂಲದ ಬಗ್ಗೆ ವಿವರಿಸಿ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮುಳಬಾಗಿಲು ತಹಶೀಲ್ದಾರ್ ಶ್ರೀಮತಿ ಗೀತಾ ಅವರ ಮೂಲಕ ಮನವಿ ಸಲ್ಲಿಸಿದರು. ಇನ್ನು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಗೀತಾರವರು ಕೆಲವೊಬ್ಬರು ತಮ್ಮ ವಯಸ್ಸು ಹಾಗೂ ಆದಾಯವನ್ನು ಮರೆಮಾಚಿ ಪಿಂಚಣಿ ಪಡೆಯುತ್ತಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಸರ್ಕಾರವು ಪಿಂಚಣಿ ಪರಿಷ್ಕರಣೆ ಕಾರ್ಯವನ್ನು ಮಾಡುತ್ತಿದ್ದು ಸರಿಯಾದ ದಾಖಲೆಗಳನ್ನು ಒದಗಿಸಿದರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ಪಿಂಚಣಿ ಸೌಲಭ್ಯವನ್ನು ಒದಗಿಸುವ ಕಾರ್ಯವನ್ನು ಮಾಡಲಾಗುತ್ತೆ ಎಂದು ಭರವಸೆ ನೀಡಿದರು. ಒಂದು ವರ್ಷವರೆಗೂ ಏನು ಇನ್ಕಮ್ ಕೊಟ್ಟಿದ್ದಾರೆ ಅದೆಲ್ಲ ಕೊಡಬೇಕು ಅಂತ ಸರ್ಕಾರ ಕೊಡ್ತಾ ಇದೆ. ಪಿಂಚಣಿಗಳಲ್ಲಿ ವಯಸ್ಸನ್ನು ಕೂಡ ಮರೆಮಾಚಿ ಕೆಲವೊಂದು ಸರಿ ವಯಸ್ಸನ್ನ ಕಡಿಮೆ ಅಂತ ಹೇಳಿ ಕೆಲವೊಂದು ಪ್ರಮಾಣ ಪತ್ರಗಳನ್ನ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಆದಾಯವನ್ನು ಕೂಡ ಕಡಿಮೆ ಅಂತ ಬರೆಸಿ ಕೆಲವೊಂದು ಪಿಂಚಣಿಗಳನ್ನ ಪಡ್ಕೋತಾ ಇದ್ದಾರೆ. ಸರ್ಕಾರ ಈಗ ಅದನ್ನ ಪರಿಷ್ಕಾರ ಮಾಡಿದೆ. 32,000 ಆದಾಯವನ್ನ ಮಿತಿಯನ್ನ ಮಾಡಿ ಮತ್ತೆ ಜೊತೆಗೆ ವಯಸ್ಸನ್ನು ಕೂಡ ಪರಿಶೀಲನೆ ಮಾಡಿ ಪರಿಷ್ಕರಿಸಿ ಇದನ್ನ ನೀವು ವೆರಿಫಿಕೇಶನ್ ಮಾಡಿ ಯಾವ್ದು. ಜೈ ಭೀಮ್ ಮಾಧ್ಯಮ ಮಿತ್ರರೇ, ಏನು ಇವತ್ತು ತಾಲೂಕು ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವೋ, ಏನಪ್ಪಾ ವಿಚಾರ ಅಂದ್ರೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮತ್ತೆ ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲರ ವೇತನ, ಈ ಎಲ್ಲ ಏನು 60, 70 ವರ್ಷ 80 ವರ್ಷ ಆಗಿರುವಂತಹ ನಮ್ಮ ಏನು ಇವತ್ತು ಮುಳಬಾಗಿಲು ತಾಲೂಕಿನ ನೋಡೋದು ನೀವು ಕಾಣ್ಬೋದು. ಪಾಪ ಅವರೆಲ್ಲ ಪ್ರತಿದಿನ ನಮ್ಮ ತಾಲೂಕು ಆಫೀಸ್ ಹತ್ರ ಪ್ರತಿದಿನ ತಿರುಗಾಡಿ 2-3 ತಿಂಗಳಿಂದನೂ ಸುಸ್ತಾಗೋಗಿದ್ದಾರೆ. ಏನಿವತ್ತು ಆ ಒಂದು ಏನು ತಿಂಗಳಿಗೆ 1,800 1,200 ಈ ರೀತಿ ಏನು ವೇತನ ಬರ್ತಾ ಇತ್ತೋ. ಏನು ನಡೆದ ಪ್ರತಿಭಟನೆಯಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು.